ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಏನು ಸ್ವರ್ಗ ನರಕ ಕಾನ್ಸೆಪ್ಟ್ ನಡೀತಾ ಇರೋದ್ರ ಮಧ್ಯೆ ಬಿಗ್ ಬಾಸ್ ಮೊದಲ ದಿನವೇ ಒಂದು ಜಗಳ ಶುರುವಾಗಿದೆ. ಅದು ಚೈತ್ರಾ ಕುಂದಾಪುರ ಮತ್ತೆ ಉಗ್ರ ಮಂಜು ಅವರ ನಡುವೆ. ಯಾಕೆ ಈ ಜಗಳ ಶುರುವಾಯಿತು ಅಂತ ಪ್ರೋಮೋ ನೋಡಿದಾಗ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಪ್ರೋಮೋದಲ್ಲಿ ಈಗ ಆಲ್ರೆಡಿ ಅವರೊಂದು ಆಪಲ್ಗೋಸ್ಕರ ಒಂದು ಹಣ್ಣಿಗೋಸ್ಕರ ಜಗಳ ನಡೀತಾ ಇದೆ. ಚೈತ್ರಾ ಕುಂದಾಪುರ ಅವರಿಗೆ ಯಾರೋ ಪ್ರವೋಕ್ ಮಾಡದ ಹಾಗಿದೆ. ನೀವು ನೋಡಿದ್ರೆ ಹಣ್ಣು ಬೇಕಾದ್ರೆ ತೆಗೆದುಕೊಂಡು ನೀವು ತಿನ್ರಿ ನೋಡೋಣ ಅಂತ ಹೇಳಿ ಪ್ರವೋಕ್ ಮಾಡಿದ ಹಾಗಿದೆ. ನೀವು ಯಾಕೆ ಪ್ರವೋಕ್ ಮಾಡಿದ್ರಿ ಅಂತಾನೂ ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಪ್ರಶ್ನೆ ಮಾಡಿ ಹಣ್ಣನ್ನ ಕೂಡ ತಿನ್ನೋದಲ್ದೇನೆ ನರಕದ ಕಡೆ ಏನು ಒಂದ್ ಕಡೆ ಸ್ವರ್ಗ ಒಂದ್ ಕಡೆ ನರಕ ಮಧ್ಯೆ ಏನು ಒಂದು ಇದಿದೆಯಲ್ಲ ಆ ಕಡೆ ಅವ್ರು ಬಿಸಾಕ್ತಾರೆ ಹಣ್ಣನ್ನ. ಅದನ್ನ ನಾವು ಪ್ರೋಮೋದಲ್ಲಿ ಕೂಡ ನೋಡಿರ್ತೀವಿ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಬಾರಿಗೆ ಜಗಳ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ ಇನ್ಫಾರ್ಮೇಶನ್ ನಾವು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಈಗೇನು ನಾವು ಪ್ರೋಮೋವನ್ನ ನೋಡಿ ಈಗ ಇರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಬಟ್ ಇದು ಏನಪ್ಪಾ ಅಂದ್ರೆ, ಈಗ ಮೇಲ್ನೋಟಕ್ಕೆ ನಾವು 2-3 ಪ್ರೋಮೋಗಳನ್ನ ಇವತ್ತು ವೀಕ್ಷಣೆ ಮಾಡಿದಾಗ ಏನಿಸ್ತಾ ಇದೆ ಅಂದ್ರೆ, ಸ್ವರ್ಗದಲ್ಲಿರೋರ ಸೇವೆಯನ್ನ ಅಥವಾ ಅವರ ಕೆಲಸವನ್ನ, ಅವ್ರ ನೆಲ ಗುಡಿಸೋದು, ನೆಲ ಒರೆಸೋದು, ಅವ್ರು ಹೇಳಿದ ಕೆಲಸಗಳನ್ನ ನರಕದಲ್ಲಿರೋರು ಮಾಡಬೇಕು. ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಈಗ ಶುರು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ. ಬಟ್ ಇದೆಲ್ಲ ಹಳೆ ಕಾನ್ಸೆಪ್ಟ್ಗಳಲ್ಲೂ ಕೂಡ ಇತ್ತು. ಓಕೆನಾ, ಈಗ ಸ್ವರ್ಗ ನರಕ ಅನ್ನೋದಕ್ಕಿಂತ ಸೇವಕರು ಮಹಾರಾಜರು ಸೀಸನ್ 10ರಲ್ಲಿ ಯಾವ ರೀತಿ ಬರ್ತಾ ಇತ್ತು, ಸೇವಕರು ಮಹಾರಾಜರು ಅಂತ ಹೇಳಿ, ಅದೇ ರೀತಿ ಕಾನ್ಸೆಪ್ಟ್ ಇದರಲ್ಲೂ ಕೂಡ ಮುಂದುವರಿತಾ ಇದೆ. ಜನರಿಗೆ ಮನೋರಂಜನೆ ಅಂತೂ ತಪ್ಪಿಲ್ಲ. ಯಾಕೆಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಮನೋರಂಜನೆ ಇರುತ್ತೆ, ಜಗಳಗಳಿರುತ್ತೆ, ಕೋಪ ಇರುತ್ತೆ, ಎಲ್ಲದೂ ಕೂಡ ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಬಿಗ್ ಬಾಸ್ ಸೀಸನ್ 10ಕ್ಕಿಂತ ಒಂದು ತೂಕ ಜಾಸ್ತಿನೇ ಇರ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಕಾದ್ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ. ಜಗಳ ಶುರು ಆಯ್ತು, ಮುಂದೇನಾಗುತ್ತೆ ಅಂತ ಕಾದ್ ನೋಡೋಣ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೂಡ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.